ಕತ್ತಿ ಏನೇ ಪ್ರಯೋಜನ? ನಮ್ಮ ಮಾನ ಎಲ್ಲ ಬೀದಿಗೆ ಬಂದಾಯ್ತು. ಆ ಇಮ್ರಾನ್ ಇಷ್ಟು ಮುಂದುವರಿತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ಅವ್ನು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಹಾಳಾದವನು. ನಿಮ್ಮ ಅಕ್ಕ ಮಾಡಿದ ತಪ್ಪಿಗೆ ನಾವೆಲ್ಲ ಅನುಭವಿಸ್ಬೇಕು ನೋಡು. ಆ ದರಿದ್ರದವಳು ಸತ್ತಿದ್ರೆ ಆ ಇಮ್ರಾನ್ನ ಸುದ್ದಿನಾದ್ರೂ ಕೇಳಿ ಸುಮ್ಮನಾಗ್ತಿದ್ನೋ ಏನೋ. ಅಮ್ಮಿ, ಯಾಕೆಲ್ಲದಕ್ಕೂ ಅಕ್ಕನ್ ಬೈತೀಯ? ಇದ್ರಲ್ಲಿ ಅಕ್ಕಂದೇನ್ ತಪ್ಪಿದೆ? ಇನ್ಯಾರೇ ನಾವ ತಪ್ಪು ಮಾಡಿದ್ದು? ಏನು ತಪ್ಪು ಮಾಡದೆ ಅವನ ಹತ್ರ ನಾವ್ ಯಾಕೆ ಬೇಯಿಸ್ಕೋಬೇಕು? ನೋಡಿದ್ಯಾ ಅವ್ನು ನಿನ್ಗೇನ್ ಮಾಡಕ್ ಹೊರಟಿದ್ದ ಅಂತ? ಫಾತಿಮಾ, ಯಾಕೆ ಹೇಳ್ತೀಯ? ನಾಳೆ ಅವ್ನು ಬರ್ತಾನೆ, ಅವನ ಜೊತೆ ಹೋಗ್ಬಿಡು. ಅಮ್ಮಿ, ಮತ್ತಿನ್ನೇನೇ ಮಾಡ್ಲಿ? ಗಿಣಿನ ಗಿಡಗನ್ ಕೈ ಕೊಡೋದ್ ಬಿಟ್ರೆ ನನಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಕಣೆ. ನನ್ ಜೀವ ಆದ್ರೂ ಬಿಡ್ತೀನಿ ಹೊರ್ತು ಆ ಪಾಪಿ ಕೈಲಂತೂ ನಾನು ಸಿಗಲ್ಲ ಅಮ್ಮಿ. ನೋಡು ಫಾತಿಮಾ, ನಾವೀಗ ಅವನ ಕಾಲ್ ಕಸ ಆಗ್ಬಿಟ್ಟಿದೀವಿ. ಅವನ ಕಾಲಿಂದ ತುಳಿದ್ರು, ಕೈಯಿಂದ ಮುಟ್ಟಿದ್ರು ನಾವೇನು ಮಾಡಕ್ಕಾಗಲ್ಲ ಕಣೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಮ್ಮಿ. ಅವನು ನನ್ನ ಮೈ ಮುಟ್ಟಿದ್ದಾನೆ ಅಂದ್ರೆ ಇಷ್ಟಕ್ಕೆ ಇದನ್ನೆಲ್ಲ ನಾನು ಬಿಡಲ್ಲ. ಏನೇ ಆಗುತ್ತೆ ನಿನ್ ಕೈಯಲ್ಲಿ? ಏನೇ ಮಾಡ್ತೀಯ ನೀನು? ಅಮ್ಮಿ, ಬಲವಂತವಾಗಿ ಹೆಣ್ಣಿನ ಮೈ ಮುಟ್ಟಿ ಉದ್ಧಾರ ಆಗಿರೋರು ಈ ಜಗತ್ತಲ್ಲೇ ಇಲ್ಲ. ಹೆಣ್ಣು ತಿರುಗಿ ಬಿದ್ರೆ ಏನಾಗ್ತಾಳೆ ಅಂತ ಅವನಿಗೆ ತೋರಿಸ್ತೀನಿ. ಇದೆಲ್ಲ 4 ಗೋಡೆಗಳ ಮಧ್ಯೆ ಮಾತ್ರ ಚಂದ ಕಣೆ. ಮಾಡಕ್ಕೋದ್ರೆ ಸರಿ ಹೋಗಲ್ಲ ಕಣೆ. ನಾನು ಮಾಡಿ ತೋರಿಸ್ತೀನಿ ಅಮ್ಮಿ. ಅವನ ಕೈ ಕತ್ತರಿಸಾಕ್ಲಿಲ್ಲ ಅಂದ್ರೆ ಆಮೇಲೆ ಕೇಳು. ಸಾಕು, ಮುಚ್ಚೆ ಬಾಯಿ. ಈಗಾಗಿರೋದು ಸಾಲಲ್ವಾ? ಇನ್ನೇನ್ ಮಾಡ್ಬೇಕಂತ ಹೊರಟಿದೀಯ ನೀನು? ಏನಮ್ಮಿ, ನಿನ್ಗೆ ಅವನ ಮೇಲೆ ಇರೋ ನಂಬಿಕೆ ನನ್ನ ಮೇಲಿಲ್ವಾ? ಅವನು ಕಣ್ಸು ಕಣೆ. ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಿನ್ಗೇನೇ ಮಾಡಕ್ಕಾಗತ್ತೆ? ಈಗ ಅನ್ಕೊಂಡೆ ಅಮ್ಮಿ, ಅಂಥವ್ರನ್ನೆಲ್ಲ ಊರ್ ಬಸ್ಸುವಂತರ ಬಿಟ್ಟಿತ್ತು. ತಪ್ಪು ಮಾಡಿದಾಗ 4 ಬಾರಿಸಿದ್ರೆ ನಮ್ಗಿಂತ ಪರಿಸ್ಥಿತಿ ಬರ್ತಿತ್ತಾ ಹೇಳು? ಫಾತಿಮಾ, ಅವನ್ ಬಳ್ಳಿ ಅಲ್ಲ ಕಣೆ, ದೊಡ್ಡ ಹೆಮ್ಮರವಾಗಿ ಬೆಳೆದ್ ನಿಂತಿದ್ದಾನೆ. ಈಗ ನಾವು ಅವನನ್ನ ಏನು ಮಾಡೋದಿಕ್ಕಾಗಲ್ಲ. ಅಮ್ಮಿ, ಸುಮ್ಮನೆ ಇದ್ರೆ ಹಾಗೆ ಇರ್ಬೇಕಾಗತ್ತೆ. ಅವನ್ಗೆ ಒದ್ದು ಬುದ್ಧಿ ಕಲ್ಸಿದ್ರೆ ಗೊತ್ತಾಗುತ್ತೆ. ಇಷ್ಟಾದ್ರೂ ನಿನ್ಗೆ ಸ್ವಲ್ಪನೂ ಬುದ್ಧಿ ಬಂದಿಲ್ವಲ್ಲೇ ಫಾತಿಮಾ? ಬುದ್ಧಿ ಬರೋದಕ್ಕೆ ನಾನೇನಮ್ಮಿ ತಪ್ಪು ಮಾಡಿದ್ದೀನಿ? ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು. ಅಮ್ಮಿ, ಹೌದು ಕಣೆ, ಅವನು ನಿನ್ನ ಮೈ ಮುಟ್ಟಕ್ಕೆ ಕಾರಣ ನೀನೇ. ಅಮ್ಮಿ, ನಾನಂತದ್ದೇನ್ ಮಾಡ್ದೆ? ಯಾಕೆ ನೀನು ಅವನಿಗೆ ಎದುರು ಮಾತಾಡ್ದೆ? ನೀನ್ ಪಾಡಿಗೆ ನೀನ್ ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ಅವನ ಅಕ್ಕನ ಬಗ್ಗೆ ಏನ್ ಹೇಳ್ತಾ ಗೊತ್ತಾ ಅಮ್ಮಿ? ಸರಿಯಾಗಿ ಹೇಳಿದಾನೆ. ನಿಮ್ಮ ಅಕ್ಕ ಮಾಡಿರೋದನ್ನ ಹೇಳಿದ್ದಾನೆ. ಇಷ್ಟಕ್ಕೂ ಸತ್ತೋಳ ಬಗ್ಗೆ ನಿನಗೆ ಯಾಕೆ ಚಿಂತೆ? ನೀನಾಗ ಅನ್ಕೊಂಡಿರ್ಬೋದು ಅಮ್ಮಿ. ಅಕ್ಕ ಸತ್ತಿಲ್ಲ, ಅವಳು ನನ್ನ ಜೊತೆಲೇ ಇದ್ದಾಳೆ. ಓ, ನಿನಗಿನ್ನೂ ನಿಮ್ಮ ಅಕ್ಕನ ಮೇಲೆ ನಂಬಿಕೆ ಹೋಗಿಲ್ಲ ಅಲ್ಲ? ನಾನು ಯಾವತ್ತೂ ಅಕ್ಕನ ಮೇಲೆ ನಂಬಿಕೆ ಕಳ್ಕೊಳ್ಳಲ್ಲ. ಓಹೋ, ಏನಂದೆ ನೀನು? ನಿಮ್ಮ ಅಕ್ಕ ನಿನ್ ಜೊತೆ ಇದ್ದಾಳಲ್ವಾ? ಹೌದು, ಇದ್ದಾಳೆ. ಹಾಗಾದ್ರೆ ನೀನು ನಿಮ್ಮ ಅಕ್ಕ ಈ ಮನೇಲಿರಿ. ಇನ್ನು ನಾನು ಬದುಕಿದ್ದು ಏನ್ ಪ್ರಯೋಜನ ಹೇಳು? ಅಮ್ಮಿ, ಏನ್ ಮಾತಾಡ್ತಿದ್ಯಾ ನೀನು? ನೀವಿಬ್ರು ಸುಖವಾಗಿರಿ. ನನ್ನ ಪಾಡಿಗೆ ಹೊರಟೋಗ್ತೀವಿ. ನಮಗೋಸ್ಕರ ನೀನ್ ಯಾಕಮ್ಮಿ ಹೋಗ್ತೀಯಾ? ಅವಮಾನ ಆಗಿರೋದು ನನ್ಗೆ ತಾನೆ. ನಾನೇ ಸಾಯ್ತೀನಿ ಬಿಡು. ಏನ್ ಹುಡುಗಾಟ ಆಡ್ತಿದ್ಯಾ ನೀನು? ನಿನ್ಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ಅಮ್ಮಿ? ನಿನ್ಗೆ ಹೇಗ್ ನಂಬಿಕೆ ಬರುತ್ತೆ ಹೇಳು? ಮಕ್ಕಳಿಗಿಂತ ಬೇರೆಯವ್ರನ್ನೇ ನಂಬೋಳಲ್ವಾ ನೀನು? ನನ್ ಸತ್ ಮೇಲಾದ್ರೂ ನೀನ್ ನನ್ನ ನಂಬು. ಫಾತಿಮಾ, 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 ಬಾಗಲ್ ತೆಗಿಯಮ್ಮ. ಫಾತಿಮಾ, 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 ಬಾಗಲ್ ತೆಗಿ ಕಂದ.
ಫಾತಿಮಾ ಯಾಕೆಲ್ರು ಸುಮ್ಮನೆ ಇದ್ದೀರಾ? ಹೇಳಿ, ನಾನು ಯಾವಾಗ ಹೊರಡ್ಲಿ? ಏನ್ ಜಾನಕಿ ಇದು? ಅಜ್ಜಿ ಏನೋ ಪಾಪ ಕೋಪದಲ್ಲಿ 4 ಮಾತು ಹೇಳ್ಬಿಟ್ರೆ ನೀನ್ ಮನೆ ಬಿಟ್ಟು ಹೋಗ್ಬೇಕಾ ಹೇಳು? ಮುಚ್ಚೆ ಬಾಯ್, ಇದ್ರಲ್ಲಿ ನೀನ್ ಮಧ್ಯಸ್ಥಿಕೆ ವಹಿಸಕ್ ಬರ್ಬೇಡ. ಯಾಕೆ ಜಾನಕಿ ಬರಬಾರ್ದು? ಇದು ನನ್ ಮನೆ, ನನಗಷ್ಟು ಅಧಿಕಾರ ಇಲ್ವಾ? ಅದನ್ನ ಮನೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಪ್ರಶ್ನೆ ಮಾಡಕ್ ಬರ್ಬೇಡ. ಜಾನಕಿ, ಏನಮ್ಮ ಇದೆಲ್ಲ? ಮಾವ, ನಾನೀಗ ಏನ್ ತಪ್ಪು ಮಾಡ್ದೆ ಅಂತ ಅಜ್ಜಿ ನನ್ನ ಜೊತೆ ಹೀಗೆ ಮಾತಾಡ್ತಿದ್ದಾರೆ? ಅಲ್ಲಮ್ಮ ಜಾನಕಿ, ಏನೋ ಹಿರಿಯರು ಕತ್ತಲ್ಲಿ ಒಬ್ಳೆ ಮನೆಗೆ ಬರೋದು ಸರಿಯಲ್ಲ ಅಂತ ಹೇಳಿದ್ರು, ಅಷ್ಟಕ್ಕೆ ಮನೆ ಬಿಟ್ಟು ಹೋಗಿ ಮಾತಾಡ್ತೀಯ ನೀನು? ಅಲ್ವಾ ಮಾವ, ನಾನು ಇವತ್ತು ಮನೆಗೆ ಸ್ವಲ್ಪ ತಡವಾಗಿ ಬಂದೆ. ಆಗ ಅಜ್ಜಿ ನನ್ನ ಏನ್ ಕೇಳಿದ್ರು ಗೊತ್ತಾ? ಯಾಕೆ ಇಷ್ಟು ತಡವಾಗಿ ಬಂದೆ ಅಂದ್ರು. ನಾನು ಸ್ವಲ್ಪ ಲೇಟಾಗಿ ಬಂದಿದ್ನಲ್ವಾ, ಅದಕ್ಕೆ ಸಾರಿ ಕೇಳ್ದೆ. ಇವಳಿಗೂ ಹೇಳಿದಿದ್ರೆ ಏನಾಗ್ತಿತ್ತು ಮಾವ? ಏಯ್, ನಾನು ನಿನ್ ಥರ ಊರ್ ತಿರ್ಗಕ್ ಹೋಗಿರ್ಲಿಲ್ಲ, ಕೆಲ್ಸ ಇತ್ತು ಅಂತಾನೆ ಹೋಗಿದ್ದು. ಏನ್ ಜಾನಕಿ, ನಾಲ್ಗೆನ ತುಂಬಾ ಉದ್ದ ಮಾಡ್ತಾ ಇದ್ಯಾ? ಇರೋದನ್ನ ತಾನೇ ಹೇಳಿದ್ದು. ನೀನ್ ಯಾಕೆ ಹೊರಗೆ ಹೋಗಿದ್ದೆ? ಅದನ್ನ ನಾನು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾರಿಗೆ ಹೇಳ್ಬೇಕೋ ಅವ್ರಿಗೆ ನಾನು ಹೇಳಿದ್ದೀನಿ. ನನ್ನನ್ನು ಕೇಳೋ ಅಧಿಕಾರ ನಿನ್ಗಿಲ್ಲ. ನಾನು ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಿದ್ದೀನಿ, ಹೇಳ್ತೀನಿ ಕೂಡ. ಕೇಳ್ತಾ ಇದೀವಲ್ಲ, ಹೇಳು ಮತ್ತೆ. ನೀನ್ಯಾರ ಕೇಳಕ್ಕೆ? ನಿನ್ನ ಹತ್ರ ನಾನೇಕೆ ಹೇಳ್ಬೇಕು? ಏನು ಇವತ್ತಿಬ್ರು ಹೀಗೆ ಜಗಳ ಮಾಡ್ತಾನೆ ಇರ್ತೀರಾ ಅನ್ಸುತ್ತೆ? ಜಾನಕಿ, ನೀನು ಸ್ವಲ್ಪ ಸುಮ್ಮನೆ ಇರು. ಮತ್ತೆ ನೋಡಿ ರಾಮ್, ಇವ್ರು ಹೇಗೆ ತಲೆ ಎಲ್ಲ ಮಾತಾಡ್ತಾರಂತ. ಸರಿ ಆಯ್ತು, ನೀನು ಒಳಗೋಗು. ಇವಳು ಹೇಗೆ ಒಳಗೆ ಹೋಗ್ತಾಳೆ? ಇಷ್ಟಕ್ಕೆಲ್ಲ ಮುಗ್ದು ಹೋಗ್ಬಿಡ್ತಾ? ಅಜ್ಜಿ, ಇವಾಗ ಮತ್ತೆ ಇನ್ನೇನು ಸಮಸ್ಯೆ? ಜಾನಕಿ, ಅಜ್ಜಿ ಹತ್ರ ಕ್ಷಮೆ ಕೇಳಿದ್ರೆ ಎಲ್ಲ ಮುಗ್ದಾಗಲ್ವಾ? ಸಾಕು ಮುಚ್ಚೋ ತಲಹರಟೆ. ನನ್ನ ಹತ್ರ ಯಾರು ಕ್ಷಮೆ ಕೇಳೋದು ಬೇಕಾಗಿಲ್ಲ. ನೋಡಿ, ನಾನೇನೆಲ್ಲೂ ಬೇಕು ಅಂತ ಸುತ್ತಾಡಕ್ ಹೋಗಿರ್ಲಿಲ್ಲ. ನಿಜವಾಗ್ಲೂ ನನ್ನ ಫ್ರೆಂಡ್ ತಂದೆಗೆ ಹುಷಾರಿರ್ಲಿಲ್ಲ, ಅವ್ರನ್ನ ನೋಡಕ್ ಹೋಗಿದ್ದೆ. ಇದರಿಂದ ನಿಮ್ಮ ಮನ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದನ್ನೇ ಮೊದಲೇ ಹೇಳ್ಬಿಟ್ಟಿದ್ರೆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ತಿತ್ತಲ್ವಾ ಜಾನಕಿ? ಸುಮ್ಮನೆ ಎಲ್ಲರಿಗೂ ಟೆನ್ಷನ್ ಕೊಟ್ಟೆ ನೀನು. ಅಜ್ಜಿ, ಇವಾಗಲಾದರೂ ಜಾನಕಿ ಒಳಗಡೆ ಹೋಗ್ಬೋದಾ? ಈ ಮನೇಲಿ ಹಿರಿಯರು ಕಿರಿಯರು ಅನ್ನೋ ಗೌರವ ಯಾರಿಗೂ ಇಲ್ದಂಗೆ ಆಗೋಯ್ತು. ಅಮ್ಮ, ಈಗ ಏನಾಯ್ತು ಅಂತ ಮನೆ ಜಗಳನ ಬೀದಿ ರಂಪ ಮಾಡೋದು ಬೇಡ, ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಜಾನಕಿ, ಇನ್ನು ಮುಂದೆ ಆದರೂ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ನನಗಾದರೂ ಒಂದು ಮಾತು ಹೇಳೋಗಮ್ಮ, ಇಲ್ಲಾಂದರೆ ಎಲ್ಲರೂ ಗಾಬರಿ ಆಗ್ತಾರೆ. ಸರಿ ಅತ್ತೆ. ರಾಮ, ಜಾನಕಿನ ಕರ್ಕೊಂಡು. ಸರಿಯಪ್ಪ. ಜಾನಕಿ, ಒಳಗಡೆ ನಡಿ. ಅನ್ಪೂರ್ಣ, ಈಗಲಾದ್ರು ಜಾನಕಿಗೆ ಹೇಳೋದಲ್ವೇನೆ? ವಿಷಯ ಅತ್ತೆ? ಅಯ್ಯೋ ನಿನ್ ತಲೆ. ಜೋಯ್ಸ್ ಹೇಳಿದನ್ನು ಹೇಳ್ಬೇಕೋ ಬೇಡವಾ? ಅಮ್ಮ, ಈಗಲೇ ಈ ಮನೇಲಿ ಒಂದು ರಂಪಾಟ ಆಗಿದೆ. ಅವಳು ರೆಸ್ಟ್ ತಗೊಳ್ಳಿ ಬಿಡು, ಬೆಳಿಗ್ಗೆ ವಿಷಯ ತಿಳಿಸಿದ್ರಾಯ್ತು. ಸರಿ ಸರಿ, ಹೀಗೆ ಹೇಳಿ ಹೇಳಿ ಮುಂದೆ ಹಾಕ್ಬೇಡಿ, ನೆನಪಲ್ಲಿ ಇಟ್ಕೊಳ್ಳಿ. ಅನ್ಪೂರ್ಣ, ಊಟಕ್ಕೆಲ್ಲ ರೆಡಿ ಮಾಡು. ನಾನು ಬರ್ತೀನಿ ಹಿರಿಯತ್ತೆ.
ಫಾತಿಮಾ ಬಾಗಿಲು ತೆಗಿ. ಇನ್ ಮುಂದೆ ನಿನ್ಗೆ ಏನು ಬೈಯಲ್ಲ ಪುಟ. ಬಾರ ಹೊರಗೆ. ಫಾತಿಮಾ ಬಾಮ್ಮ. ಫಾತಿಮಾ ಫಾತಿಮಾ ನಿಮ್ಮ ಅಕ್ಕ ಮಾಡಿರೋ ನೋವೇ ಸಾಕಮ್ಮ ನಮ್ಗೆ. ನಿನಗೇನಾದ್ರೂ ಆದ್ರೆ ನಾವು ಬದುಕಿರಲ್ಲ. ಫಾತಿಮಾ ಬಾಗಿಲು ತೆಗಿಯಮ್ಮ. ನಿಮ್ಮ ಅಕ್ಕನ ಬಗ್ಗೆ ನಿನ್ನ ಹತ್ರ ಏನೂ ಹೇಳಲ್ಲ. ಹೊರಗೆ ಬಾ ಅಮ್ಮ, ಕೈ ಮುಗಿತೇನೆ ನಿನ್ಗೆ. ಬಾ ಅಮ್ಮ. ಫಾತಿಮಾ ಇಂಥ ಪರಿಸ್ಥಿತಿಲಿ ನನ್ನೊಬ್ಬಳೇ ಬಿಟ್ಟು ನೀನು ಹೋಗ್ಬೇಡ ಕಡೆ. ಬಾಗಿಲು ತೆಗಿ ಫಾತಿಮಾ. ಇದಕ್ಕೇನೆ ನಿಮ್ಮ ಅಪ್ಪ ನಿನ್ನನ್ನು ಓದಿಸಿದ್ದು. ನಿನ್ ಮೇಲೆ ಅವರು ಅದೆಷ್ಟು ಕನ್ಸಿಟ್ಕೊಂಡಿದ್ದಾರೆ, ಅದನ್ನೆಲ್ಲ ನಿನ್ ಮಣ್ ಪಾಲ್ ಮಾಡಿ ಹೋಗ್ಬೇಡ ಕಡೆ. ಬಾಗಿಲು ತೆಗಿ ಫಾತಿಮಾ. ನೋಡು, ನೀನ್ ಈ ರೀತಿ ಹಠ ಮಾಡಿದ್ರೆ ನಾನು ನಿಮ್ಮಪ್ಪ ಇಬ್ರು ಸೇರಿ ನಿನ್ ಜೊತೆ ಬರ್ತೀವಷ್ಟೇ. ಏ ಫಾತಿಮಾ, ನಿನಗಿಂತಲೂ ಮೊದಲು ನನಗೊಂದು ತೊಟ್ಟು ವಿಷ ಕೊಟ್ಬಿಟ್ಟು ಹೋಗಿ ಎಲ್ಲರೂ ಒಟ್ಟಿಗೆ ಸಾಯೋಣ. ಬೇಡ ಬಿಡು, ನಾನು ವಿಷ ತಗೊಂಡು ನಿಮ್ಮ ಅಪ್ಪನಿಗೂ ಒಂದು ತೊಟ್ಟು ವಿಷ ಕೊಟ್ಟು ಇಬ್ರು ಸಾಯ್ತೀವಿ. ನೋಡ್ತೀನಿ ಕಡೆ, ನಿನ್ ಹಠ ದೊಡ್ಡದ ನನ್ನ ಹಠ ದೊಡ್ಡದ ಅಂತ. ನಾನೊಬ್ಳೇ ಇಲ್ಲಿದ್ದು ಏನ್ ಮಾಡ್ಲಿ ನಾನು? ಅಮ್ಮಿ, ಅಮ್ಮಿ, ಅಮ್ಮಿ. ಸಾರಿ ಅಮ್ಮಿ. ಏನೇ ಫಾತಿಮಾ, ಇಷ್ಟೊಂದು ಕೋಪ ಬರುತ್ತೆ ನಿನ್ಗೆ? ನೀನ್ ಯಾಕಮ್ಮಿ ಅಕ್ಕನ್ಗಾಗೆಲ್ಲ ಹೇಳ್ಬೇಕು? ಕೋಪದಲ್ಲಿ ಎರಡು ಮಾತಾಡಕ್ಕೂ ನನ್ಗೆ ಹಕ್ಕಿಲ್ವೇನೆ? ತಪ್ಪಾಯ್ತು ಅಮ್ಮಿ. ನಿಮ್ಮ ಮಾತು ಕೋಪ ಬಂದು ದುಡುಕಿ ನಿರ್ಧಾರ ಮಾಡಿಬಿಟ್ಟೆ. ಫಾತಿಮಾ, ನಿಮ್ಮ ಅಪ್ಪನ ನೋಡು, ಅವ್ರನ್ನ ನೋಡಿ ಆದ್ರೂ ಕಲಿಯೇ. ಎಂತೆಂಥ ಪರಿಸ್ಥಿತಿ ಬಂದ್ರು ನಿಮ್ಮಪ್ಪ ದುಡುಕಿನೂ ಇಂಥ ನಿರ್ಧಾರ ಮಾಡಿಲ್ಲ ಕಣೆ. ಇಷ್ಟು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ್ದು ಇದಕ್ಕೇನೇನೆ? ಸಾವನ್ನೋದು ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ ಕಣೆ. ಇನ್ನೊಬ್ಬರಿಗೆ ನೋವು ಕೊಟ್ಟು ಹೋಗೋದು ಒಳ್ಳೇದಲ್ಲಮ್ಮ. ಮಗಳೇ, ನಮ್ಗೆ ಆ ನೋವನ್ನು ಕೊಡಬೇಡ. ಈಗಾಗಲೇ ತುಂಬಾ ನೋವನ್ನು ತಿಂದು ಅರೆ ಜೀವಗಳಾಗಿ ಬದುಕ್ತಾ ಇದ್ದೀವಿ. ಸತ್ತಿರೋರ್ನೇ ಮತ್ತೆ ಮತ್ತೆ ಸಾಯಿಸ್ಬೇಡ. ನಿನ್ನ ಕಾಲ್ ಬೀಳುತ್ತೇನೆ ಕಣಮ್ಮ. ತಪ್ಪಾಯ್ತು ಅಮ್ಮಿ, ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗೆ ಮಾಡಲ್ಲ. ಜಾನಕಿ,
ಏನೇ ಬೇಕು ನಿಂಗೆ? ನಿನ್ನ ಹತ್ರ ಮಾತಾಡಬೇಕು. ನಿನ್ನ ಹತ್ರ ಮಾತಾಡೋಕೆ ಮೂಡ್ ನನ್ಗಿಲ್ಲ. ಮೂಡಿಲ್ವೋ ಅಥವಾ ನನ್ನ ಹತ್ರ ಮಾತಾಡಕ್ ಭಯನಾ? ಭಯ ಪಡೋಕೆ ನಾನೇ ನಿಂತರ ಶಕುನಿ ಆಟ ಆಡ್ತಿಲ್ಲ. ಹಾ, ಅದು ನಿಜನೇ, ನಾನೇ ಆಟ ಆಡ್ತಾ ಇರೋದು. ಆದ್ರೆ ಈಗ ಆಟಕ್ಕೊಂದು ಕಳೆ ಬಂದಿದೆ ಅಂತ ನಿನಗೆ ಅನಿಸ್ತಾ ಇದೆ ಅಲ್ಲ ಜಾನಕಿ? ನಿನ್ ಮುಖ ನೋಡಿದ್ರೆ ಯಾರಿಗೆ ನಿನ್ ಜೊತೆ ಆಟ ಆಡಕ್ ಮನ್ಸ್ ಬರುತ್ತೆ? ಸುಮ್ನೆ ನಗೋಕ್ ಆಗ್ದಿರೋ ಜೋಕ್ ಮಾಡ್ಬೇಡ. ಬೇರೆ ಕೆಲಸ ಇದ್ರೆ ನೋಡ್ಕೋ ಹೋಗು. ಏಯ್, ನಿಂತ್ಕೊಳೆ. ಏನೇ ಹೇಳ್ತಾ ಇದ್ರೆ ನಿನ್ ಪಾಡಿಗೆ ನೀನ್ ಹೋಗ್ತಾನೆ ಇದ್ಯಾ? ನನಗ್ ಮಾತಾಡೋದಕ್ಕೆ ಮನ್ಸಿಲ್ಲ ಅಂದೆ ತಾನೆ? ಈಗ ನೀನ್ ಮಾತಾಡಿಲ್ಲ ಅಂದ್ರೆ ಮತ್ತೆ ನಾನ್ ನಿನಗ್ ಮಾತಾಡಕ್ಕೆ ಅವಕಾಶನೇ ಕೊಡಲ್ಲ ಜಾನಕಿ. ಅದ್ರ ಅವಶ್ಯಕತೆನೂ ನನ್ಗಿಲ್ಲ. ನಿನ್ ಜೊತೆ ಮಾತಾಡೋ ಅವಕಾಶ ತಪ್ಪ ಹೋದ್ರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇರಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ರಾಗ ತೆಗಿತಾ ಇದ್ಯಾ? ಹೌದು, ನಿನ್ನ ಮುಖ ನೋಡೋಕೆ ಮನ್ಸಿಲ್ದೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಜಾನಕಿ. ನನಗೆ ಕಷ್ಟ ಅನ್ನೋದು ಯಾವುದೂ ಇಲ್ಲ ಮಾಳ್ವಿಕಾ. ನಾನು ಮನ್ಸು ಮಾಡಿದ್ರೆ ಈಗಲೇ ಹೊರಟೋಗ್ಬಿಡ್ತೀನಿ. ಹೊರಡೋಕೆ ನಾನು ಬಿಡ್ಬೇಕಲ್ಲ. ನಿನ್ನಿಂದ ನನ್ಗೇನು ಮಾಡೋಕ್ಕಾಗಲ್ಲ ಕಣೆ. ಇನ್ ಮುಂದೆ ನಾನು ಮಾಡೋದೆ ನಿನ್ ಜೀವನದಲ್ಲಿ ನಡೆಯೋದು. ಕನ್ಸನ್ನ ತುಂಬಾ ಓವರ್ ಆಗಿ ಕಾಣ್ತಿದ್ಯಾ ಅನ್ಸುತ್ತೆ. ನೀನು ಓವರ್ ಆಗಿ ಆಡ್ತಾ ಇದ್ಯಾ. ಅದು ನನ್ನ ಗುಣ ಕಣೆ. ಅದ್ ನಿನಗೆ ಓವರ್ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇವತ್ತಿಂದ ಆ ಗುಣನ ಬದಲಾಯಿಸ್ಕೋಬೇಕು ಜಾನಕಿ. ಆ ಥರ ಆಸೆನ ಬಿಟ್ಬಿಡು ಮಾಳ್ವಿಕಾ. ಸಾಧ್ಯ ಆದ್ರೆ ನಿನ್ ದರಿದ್ರ ಗುಣನ ಬದಲಾಯಿಸ್ಕೊ. ಜಾಸ್ತಿ ಮಾತಾಡ್ತಿದ್ಯಾ ಜಾನಕಿ. ಅದೇ ನಿನ್ಗೆ ಹೊಸಲ್ವಲ್ಲ, ನನ್ನ ಮಾತನ್ನ ಕೇಳ್ತಾನೆ ಇರ್ತೀಯಾ? ನೋಡು ಜಾನಕಿ, ಇನ್ ಮುಂದೆ ಈ ಮನೆ ಬಿಟ್ಟು ಹೋಗೋ ಯೋಚನೆನ ಬಿಟ್ಬಿಡು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಾದ್ರೆ ಇರ್ಬೋದು. ಇಷ್ಟೆಲ್ಲ ಹೇಳಿದ್ಮೇಲೂ ನಿನ್ ಮಾತನ್ನ ನಾನು ಕೇಳ್ತೀನಿ ಅಂತ ಅನ್ಸುತ್ತಾ ನಿನ್ಗೆ? ಕೇಳದೆ ಇದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ಜಾನಕಿ? ಏನೂ ಆಗಲ್ಲ. ಮುಖ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾಗತ್ತೆ. ಅದನ್ನೇ ಮಾಡು ಅಂತ ಹೇಳ್ತಾ ಇದ್ದೀನಿ. ಅದ್ರ ಅವಶ್ಯಕತೆ ಇರೋದು ನಿನ್ಗೆ. ಅದಕ್ಕೆ ನೀನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು. ಹಠ ಮಾಡಬೇಡ ಜಾನಕಿ, ಆಮೇಲೆ ತುಂಬಾ ಅನುಭವಿಸ್ಬೇಕಾಗುತ್ತೆ. ಅನುಭವಿಸೋಳು ನಾನಲ್ಲ ಕಣೆ, ನೀನು. ನಿನ್ ಹಣೆ ಬರ ಗೊತ್ತಾದ್ರೆ ನಿನ್ ಜೀವನ ಎಲ್ಲಿಗೆ ಬರುತ್ತೆ ಅಂತ ನಿನಗ್ ಗೊತ್ತಾ? ಅದ್ ನಿನ್ನ ಹತ್ರ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಅಲ್ವಾ? ಎಲ್ಲ ದಿನಾನು ಒಂದೇ ಥರ ಇರಲ್ಲ ತಿಳ್ಕೊ. ಒಂದಲ್ಲ ಒಂದಿನ ನಿನ್ನಿ ಮುಖವಾಡ ಕಳ್ಚ್ ಬಿದ್ದೇ ಬೀಳುತ್ತೆ. ಅಲ್ಲಿವರ್ಗಾದ್ರೂ ನೀನ್ ನಿಮ್ಮನೇಲಿ ಇರ್ಬೇಕು ಜಾನಕಿ. ನೀನ್ ಹೊರಟೋದ್ರೆ ನನ್ನ ಆಟಕ್ ಮಜಾ ಹೇಗ್ ಬರುತ್ತೆ ಹೇಳು? ಲೇ ಕೂಪು ಮಂಡೂಕ, ನಾನೀ ಮನೆಯಿಂದ ಹೊರಗೆ ಹೋಗೋದ್ ಬೇಕಾಗಿಲ್ಲ ಕಣೆ. ನನ್ ಬಗ್ಗೆ ಒಂದೇ ಒಂದ್ಸತೆ ಹೇಳಿದ್ರೆ ಸಾಕು, ಈ ಮನೆಯವರೇ ನನ್ಗೆ ಹೊರ ಕಳಿಸ್ತಾರೆ.